ಸೀಸನ್ 1 ಇಂದ ಸೀಸನ್ 12 ಯಾರಿಗೂ ಈ ಥರ ವಿಜೃಂಭಣೆ ಬಂದಿಲ್ಲ, ಈ ಥರ ಹೆಸರು ಬಂದಿಲ್ಲ. ಅವ್ನು ಮನೆಗೆ ಹೋಗ್ಬೇಕಾದ್ರೂ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೂ 100K ಫಾಲೋವರ್ಸ್ ಇದ್ರು, ಇವತ್ತು 1 ಮಿಲಿಯನ್ ದಾಟಿದ್ದಾರೆ. ಅದಕ್ಕೆ ನಾವು ಹೇಳ್ಕೊಳ್ಳೋದೇನಂದ್ರೆ, ನಮ್ಮ ಕನ್ನಡ ಜನತೆ ಯಾರೇ ಇದ್ರು ಅಷ್ಟೇ, ಎಲ್ಲರೂ ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳನ್ನ ಬೆಳೆಸಿ ಉಳಿಸಿ ಅಂತ ನಾವು ಕೇಳ್ತೀವಿ ಸರ್. ಮತ್ತೊಬ್ರು ಅಭಿಮಾನಿ ಇದ್ದಾರೆ, ಸೊ ಅಂದ್ರೆ ಆಟೋ ಚಾಲಕರು. ಎಸ್, ನಿಮಗೆ ಗಿಲ್ಲಿ ಅಂದ್ರೆ ಯಾವ ರೀತಿ ಇಷ್ಟ ಆಗ್ತಾರೆ, ಏನು ಇಷ್ಟ ಆಯ್ತು ಅವ್ರು ಇಡೀ ಆಟೋದಲ್ಲಿ ಗೆಲ್ಬೋದು ಅನ್ನೋಂಥದ್ದು ಎಷ್ಟು ವಿಶ್ವಾಸ ಇದೆ ಅಂತ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಗಿಲ್ಲಿ ಒಬ್ಬ ಹಳ್ಳಿ ಪ್ರತಿಭೆ, ಮಂಡ್ಯ ಜಿಲ್ಲೆ ಒಂದು ಕುಗ್ರಾಮದಿಂದ ಬಂದಿರುವಂಥವನು. ಇಲ್ಲಿ ಸೇರಿರುವಂಥವ್ರಿಗೆ ಯಾರಿಗೂ ದುಡ್ಡು ಕೊಟ್ಟು ಇನ್ನೊಂದು ಮಾಡಿ ಎಲ್ಲ ಸ್ವಂತ ಅಭಿಪ್ರಾಯದಿಂದ ಸ್ವಇಚ್ಛೆಯಿಂದ ಬಂದು ಗಿಲ್ಲಿ ಬಗ್ಗೆ ಪ್ರಚಾರ ಮಾಡ್ತಾಯಿದ್ವಿ. ಯಾವುದೇ ಆಸೆ ಹಣಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬಲಿಯಾಗಿಲ್ಲ, ಎಲ್ಲ ಸ್ವಇಚ್ಛೆಯಿಂದ ಅವನ ಪ್ರತಿಭೆ ನೋಡಿ ನಾವು ಓಟ್ ಹಾಕ್ತಿರೋದು. ಎಲ್ಲ ಕನ್ನಡ ಜನತೆ ಅವನಿಗೆ 99 ಓಟ್ ಹಾಕುವ ಮೂಲಕ ಒಬ್ಬ ಬಡವ ಮಗನ ಗೆಲ್ಲಿಸಿ, ರೈತನ ಮಗನ್ನ ಗೆಲ್ಲಿಸಿ ನಾಡು ನೆಚ್ಚುವಂಗೆ ಕಳಿಸ್ಬೇಕಂತ ನೋಡ್ತೀವಿ. ನಿನ್ನೆ ಗಿಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಅಂದ್ರೆ ಮನಿ ಬರುತ್ತೆ ಹೋಗುತ್ತೆ, ಅಭಿಮಾನ ಒಂದ್ಸರಿ ಬಂದ್ರೆ ಹೋಗಲ್ಲ ಅನ್ನೋಂಥದ್ದು. ಈಗ ನೀವೆಲ್ಲರೂ ಕೂಡ ಅದನ್ನ ಹೇಗೆ ಸಂಭ್ರಮಿಸ್ತೀರಿ ಅಂತ? ಅದು ನಾವು ಎಲ್ಲರೂ ಸೇರಿ ಸಂತೋಷದಿಂದ ನಾವು ಎಂಜಾಯ್ ಮಾಡ್ತೀವಿ. ಅವ್ರು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಇವತ್ತು ಹಳ್ಳಿ ಪ್ರತಿಭೆ, ರೈತರ ಮಗ, ಅದು ಮಂಡ್ಯ ಜಿಲ್ಲೆಗೆ ಈ ಸರಿ ಬಿಗ್ ಬಾಸ್ ಕಪ್ ಬಂದೇ ಬರ್ತಾನೆ ಅನ್ನೋ ವಿಶ್ವಾಸ ನಮ್ಗೆ 100% ಗೆದ್ದು ಬರ್ತಾನೆ ಗಿಲ್ಲಿಗೆ. ಸೀಸನ್ 1 ಇಂದ ಸೀಸನ್ 12 ಯಾರಿಗೂ ಈ ಥರ ವಿಜೃಂಭಣೆ ಬಂದಿಲ್ಲ, ಈ ಥರ ಹೆಸರು ಬಂದಿಲ್ಲ. ಅವ್ನು ಮನೆಗೆ ಹೋಗ್ಬೇಕಾದ್ರೂ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೂ 100K ಫಾಲೋವರ್ಸ್ ಇದ್ರು, ಇವತ್ತು 1 ಮಿಲಿಯನ್ ದಾಟಿದ್ದಾರೆ. ಅದಕ್ಕೆ ನಾವು ಹೇಳ್ಕೊಳ್ಳೋದೇನಂದ್ರೆ, ನಮ್ಮ ಕನ್ನಡ ಜನತೆ ಯಾರೇ ಇದ್ರು ಅಷ್ಟೇ, ಎಲ್ಲರೂ ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳನ್ನ ಬೆಳೆಸಿ ಉಳಿಸಿ ಅಂತ ನಾವು ಕೇಳ್ತೀವಿ ಸರ್. ಮತ್ತೊಬ್ರು ಅಭಿಮಾನಿ ಇದ್ದಾರೆ, ಸೊ ಅಂದ್ರೆ ಆಟೋ ಚಾಲಕರು. ಎಸ್, ನಿಮಗೆ ಗಿಲ್ಲಿ ಅಂದ್ರೆ ಯಾವ ರೀತಿ ಇಷ್ಟ ಆಗ್ತಾರೆ, ಏನು ಇಷ್ಟ ಆಯ್ತು ಅವ್ರು ಇಡೀ ಆಟೋದಲ್ಲಿ ಗೆಲ್ಬೋದು ಅನ್ನೋಂಥದ್ದು ಎಷ್ಟು ವಿಶ್ವಾಸ ಇದೆ ಅಂತ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಗಿಲ್ಲಿ ಒಬ್ಬ ಹಳ್ಳಿ ಪ್ರತಿಭೆ, ಮಂಡ್ಯ ಜಿಲ್ಲೆ ಒಂದು ಕುಗ್ರಾಮದಿಂದ ಬಂದಿರುವಂಥವನು. ಇಲ್ಲಿ ಸೇರಿರುವಂಥವ್ರಿಗೆ ಯಾರಿಗೂ ದುಡ್ಡು ಕೊಟ್ಟು ಇನ್ನೊಂದು ಮಾಡಿ ಎಲ್ಲ ಸ್ವಂತ ಅಭಿಪ್ರಾಯದಿಂದ ಸ್ವಇಚ್ಛೆಯಿಂದ ಬಂದು ಗಿಲ್ಲಿ ಬಗ್ಗೆ ಪ್ರಚಾರ ಮಾಡ್ತಾಯಿದ್ವಿ. ಯಾವುದೇ ಆಸೆ ಹಣಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬಲಿಯಾಗಿಲ್ಲ, ಎಲ್ಲ ಸ್ವಇಚ್ಛೆಯಿಂದ ಅವನ ಪ್ರತಿಭೆ ನೋಡಿ ನಾವು ಓಟ್ ಹಾಕ್ತಿರೋದು. ಎಲ್ಲ ಕನ್ನಡ ಜನತೆ ಅವನಿಗೆ 99 ಓಟ್ ಹಾಕುವ ಮೂಲಕ ಒಬ್ಬ ಬಡವ ಮಗನ ಗೆಲ್ಲಿಸಿ, ರೈತನ ಮಗನ್ನ ಗೆಲ್ಲಿಸಿ ನಾಡು ನೆಚ್ಚುವಂಗೆ ಕಳಿಸ್ಬೇಕಂತ ನೋಡ್ತೀವಿ. ನಿನ್ನೆ ಗಿಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ಅಂದ್ರೆ ಮನಿ ಬರುತ್ತೆ ಹೋಗುತ್ತೆ, ಅಭಿಮಾನ ಒಂದ್ಸರಿ ಬಂದ್ರೆ ಹೋಗಲ್ಲ ಅನ್ನೋಂಥದ್ದು. ಈಗ ನೀವೆಲ್ಲರೂ ಕೂಡ ಅದನ್ನ ಹೇಗೆ ಸಂಭ್ರಮಿಸ್ತೀರಿ ಅಂತ? ಅದು ನಾವು ಎಲ್ಲರೂ ಸೇರಿ ಸಂತೋಷದಿಂದ ನಾವು ಎಂಜಾಯ್ ಮಾಡ್ತೀವಿ. ಅವ್ರು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಇವತ್ತು ಹಳ್ಳಿ ಪ್ರತಿಭೆ, ರೈತರ ಮಗ, ಅದು ಮಂಡ್ಯ ಜಿಲ್ಲೆಗೆ ಈ ಸರಿ ಬಿಗ್ ಬಾಸ್ ಕಪ್ ಬಂದೇ ಬರ್ತಾನೆ ಅನ್ನೋ ವಿಶ್ವಾಸ ನಮ್ಗೆ 100% ಗೆದ್ದು ಬರ್ತಾನೆ ಗಿಲ್ಲಿಗೆ. ಇದಿಷ್ಟು ಏನು ಅಂತಂದ್ರೆ ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಗಿಲ್ಲಿ ಗೆಲ್ತಾರೆ ಅನ್ನೋಂಥ ರೀತಿಯಲ್ಲಿ ಸಂಭ್ರಮಿಸ್ತಾ ಇರ್ತಕ್ಕಂಥವ್ರ ಮಾತು. ಒಟ್ಟಾರೆ ಇನ್ನೇನು ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಯಾರು ಆಗ್ತಾರೆ ಅನ್ನೋಂಥ ಕುತೂಹಲ ಜೋರಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.